ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ನೂತನವಾಗಿ ಸಂದರ್ಶಕರ ಕೊಠಡಿಯನ್ನು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಹಕರು ಕಳೆದುಕೊಂಡಂತ ಸುಮಾರು 100 ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿದ ದೊಡ್ಡಪೇಟೆ ಸಿಪಿಐ ಸತ್ಯನಾರಾಯಣ್ ತಂಡ ಗ್ರಾಹಕರಿಗೆ ಆ ಮೊಬೈಲ್ ಅನ್ನು ಹಿಂತಿರುಗಿಸಿದರು. ಗ್ರಾಹಕರ ಮೊಗದಲ್ಲಿ ಮಂದಹಾಸ ಮೂಡಿತ್ತು ಕಣ್ರಿ. ಹೌದು, ಪೊಲೀಸರು 100 ಮೊಬೈಲ್ಗಳನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಗ್ರಾಹಕರಿಗೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಇವರು ಹಸ್ತಾಂತರಿಸಿದರು. ಹೌದು, ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಸುಮಾರು 100 ಮೊಬೈಲ್ಗಳನ್ನು ಸಿಇಐಆರ್ ಮೂಲಕ ಪತ್ತೆ ಹಚ್ಚಿ ಸಂಬಂಧಪಟ್ಟ ಗ್ರಾಹಕರಿಗೆ ಮೊಬೈಲ್ ಹಿಂತಿರುಗಿಸಿದರು. ಗ್ರಾಹಕರ ಮುಖದಲ್ಲಿ ಮಂದಹಾಸ ಮೀಡಿತ್ತು ಕಣ್ರಿ. ಶಿವಮೊಗ್ಗದ ದೊಡ್ಡಪೇಟೆ ಸಿಪಿಐ ಸತ್ಯನಾರಾಯಣ್ ಮತ್ತು ಅವರ ತಂಡ ಈ ಮೊಬೈಲ್ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದು, ಗ್ರಾಹಕರು ಕಳೆದುಕೊಂಡ ಮೊಬೈಲ್ ವಾಪಸ್ ಕೈಗೆ ನೀಡುತ್ತಿದ್ದಂತೆ ಗ್ರಾಹಕರ ಮುಖದಲ್ಲಿ ಮಂದಹಾಸ ಮೂಡಿತ್ತು ಕಣ್ರಿ. ಹೌದು, ಇದು ದೊಡ್ಡಪೇಟೆ ಪೊಲೀಸರ ಸಾಹಸವನ್ನು ನಿಮ್ಮ CN23 ನ್ಯೂಸ್ ಚಾನೆಲ್ ನಲ್ಲಿ ನಾವು ತೋರಿಸುತ್ತಿದ್ದೇವೆ. ಸುಮಾರು 1000 ಫೋನ್ಗಳನ್ನ ನಾವು ವಾಪಸ್ ಕೊಟ್ಟಿದ್ದೀವಿ. ಅದನ್ನ ನಾವು ಸ್ಟೇಷನ್ ಮಟ್ಟದಲ್ಲಿ ಹಂತವಾಗಿ ಕೊಟ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿದ್ರಿಂದ ಇಲ್ಲಿ ನಾವು ಎಲ್ಲ ಒಂದೇ ಕಡೆಗೆ ಕೊಡಬೇಕು ಅಂತ ಈ ದಿನ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಜೊತೆಗೆ ನಮ್ಮಲ್ಲಿ ವಿಸಿಟರ್ಸ್ ಬಂದಾಗ ಅವ್ರಿಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಈ ಒಂದು ಸ್ಥಳಕ್ಕೆ ಮೇಲ್ಛಾವಣಿಯನ್ನು ನಾವು ಹಾಕಿಸಿ ಇಲ್ಲಿ ಸಾರ್ವಜನಿಕರಿಗೆ ಬಂದು ಕುತ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಕೂಡ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವರ ಠಾಣದಲ್ಲಿರುವ ಎಲ್ಲ ಸಿಬ್ಬಂದಿಯವರು ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ಸಾರ್ವಜನಿಕರ ಹಿತಕ್ಕಾಗಿ ನಾವು ಇರೋದು. ಅವರ ಬಂದು ಇಲ್ಲಿ ವಿಕ್ಟಿಮ್ಸ್ ಬಂದು ಕುತ್ಕೊಳ್ಳೋದಕ್ಕೆ ನಮ್ಗೆ ಏನು ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸ್ ಪೋರ್ಟಲ್, ಯಾರೇ ನಿಮ್ಮ ಮೊಬೈಲ್ ಫೋನನ್ನು ಕಳ್ಕೊಂಡ್ರೆ ಅದನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಬಂದರೂ ಕೊಡ್ಬೋದು, ಇಲ್ಲ ನೀವೇನೆ ಅಪ್ಲೋಡು ಮಾಡ್ಬೋದು. ಅದಕ್ಕೆ ಏನಿಲ್ಲ, ನಿಮ್ಮ ಫೋನಿನ EMI ನಂಬರ್ನ ಒಂದು ಹಾಕ್ಬೇಕಷ್ಟೇ. ನೀವು ಬಿಲ್ಲಲ್ಲಿ ಇರುತ್ತೆ, ಇಲ್ಲ ಫೋನ್ ಬಾಕ್ಸಲ್ಲಿ ಇರುತ್ತೆ. ಅದು EMI ನಂಬರ್ ಹಾಕಿದ್ರೆ ಅದನ್ನ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಯಾರು ಫೋನ್ ಅದನ್ನು ಯೂಸ್ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ಪೋರ್ಟಲ್ ವತಿಯಿಂದ. ಅದನ್ನು ಹಿಡ್ಕೊಂಡು ನಾವು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತೀವಿ. ಈ ಒಟ್ಟು ಮೊತ್ತ ಸುಮಾರು ಒಂದು 20 ಲಕ್ಷ ರೂಪಾಯಿ ಅಂತ ನಾವು ಹೇಳ್ಬೋದು. ಇದರಲ್ಲಿ ಎಲ್ಲ ಥರದ ಫೋನ್ಗಳು ಇದ್ದು 1 ವರ್ಷ 2 ವರ್ಷ ಹಿಂದೆ ಕಳೆದಂತಹ ಫೋನ್ಗಳು ಕೂಡ ನಾವು ಇಲ್ಲಿ ಹುಡುಕಿ ವಾರಸ್ದಾರಿಗೆ ವಾಪಸ್ ಕೊಟ್ಟಿದ್ದೀವಿ. ಈ ಕೆಲವು ಅಂತರ್ರಾಜ್ಯದಲ್ಲೂ ಇದ್ದವನ್ನ ನಾವು ವಾಪಸ್ ತರಿಸಿದ್ದೀವಿ. ಅದು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇಲ್ಲ ಉತ್ತರ ಪ್ರದೇಶ ಆಗಿರ್ಬೋದು. ಅಲ್ಲೂ ಕೂಡ ಯಾರೋ ತೊಗೊಂಡು ಹೋಗಿದ್ದನ್ನ ಅದನ್ನೆಲ್ಲ ನಾವು ವಾಪಸ್ ತರಿಸೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಕಳೆದೋಗಿದೆ, ಮತ್ತು ಬಟ್ಟೆ ಅಂಗಡಿಗಳಲ್ಲಿ ಕಳೆದೋಗಿದೆ, ಅವರು ಗಾಡಿಯಲ್ಲಿ ಓಡ್ತಾ ಎಲ್ಲೋ ಬಿದ್ದೋಗಿದೆ. ಎಲ್ಲ ರೀತಿಯಲ್ಲೂ ಏನೇನಾಗಿದೆ ಅವನ್ನೆಲ್ಲವನ್ನು ನಾವು ಕಂಪ್ಲೇಂಟನ್ನು ತಗೊಂಡು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಸಂದರ್ಶಕರ ಕೊಠಡಿಯನ್ನು ಹೊಸದಾಗಿ ನಿರ್ಮಾಣ ಮಾಡಿರ್ತೇವೆ. ಅದು ಸಾರ್ವಜನಿಕರ ಈಗ ಪೊಲೀಸ್ ಅಧೀಕ್ಷಕ ಅವರಿಗೆ